ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಬೆಲೆ ಏರಿಕೆಯ ನಡುವೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಕೂಡ ಮನೆ ಮಾಡಿದೆ. ಇನ್ನು ಕೆಆರ್ ಮಾರ್ಕೆಟ್ಗೆನಾದ್ರೂ ಹೋದ್ರಲ್ಲಿ ಸಂಪೂರ್ಣವಾಗಿ ಜನಮಯ ಆಗಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಖರೀದಿಯ ಭರಾಟೆ ಜೋರಾಗಿ ನಡೀತಾ ಇದೆ ಕೆಆರ್ ಮಾರ್ಕೆಟ್ನಲ್ಲಿ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಡಗರ ಸಂಭ್ರಮ ಮನೆ ಮಾಡಿದೆ. ಹೂವು ಹಣ್ಣು ಖರೀದಿಯಲ್ಲಿ ಜನರು ಫುಲ್ ಬ್ಯುಸಿ ಆಗಿದ್ದಾರೆ. ಎಲ್ಲೆಲ್ಲೂ ಬೆಳಕಿನ ಹಬ್ಬದ ಸಂಭ್ರಮ ಸಡಗರವೇ ತುಂಬಿದೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆನು. ಕೆಆರ್ ಮಾರ್ಕೆಟ್ನಲ್ಲಂತೂ ಸಾಕಷ್ಟು ಜನರು ಖರೀದಿ ಮಾಡಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಖರೀದಿ ಭರಾಟೆ ಕೂಡ ಜೋರಾಗಿದೆ. ಇನ್ನು ಹಿಂದೂಗಳಲ್ಲಿ ಹಬ್ಬದ ಆಚರಣೆ ಅಂತ ಬಂದಾಗ ಇನ್ನು ಹೂವಾಗಿರಬಹುದು ಅಥವಾ ಹಣ್ಣು ತರಕಾರಿ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇನ್ನು ಬಾಳೆ ದಿಂಡಾಗಿರಬಹುದು, ಜೊತೆಗೆ ಮಾವಿನ ತೋರಣ ಕಟ್ಟಲಿಕ್ಕೆ ಮಾವಿನ ಎಲೆಗಳಾಗಿರಬಹುದು. ಮುಖ್ಯವಾಗಿ ದೀಪಾವಳಿಯ ಸಂದರ್ಭದಲ್ಲಿ ಯಾರೆಲ್ಲ ಕೆಲವೊಂದಿಷ್ಟು ಜನ ಯುಗಾದಿಯ ಸಂದರ್ಭ ಅಥವಾ ಈ ದೀಪಾವಳಿಯ ಸಂದರ್ಭದಲ್ಲೂ ಕೂಡ ಗಾಡಿ ಪೂಜೆಯನ್ನು ಮಾಡ್ತಾರೆ. ಆಯುಧ ಹಬ್ಬದನ್ನು ಹೊರತುಪಡಿಸಿ ನೋಡೋದಾದರೆ ಈ ಹಬ್ಬಗಳಲ್ಲೂ ಕೂಡ ಗಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಬೂದುಗುಂಬಳಕಾಯಿ ಆಗಿರಬಹುದು, ಜೊತೆಗೆ ಹೂವುಗಳಂತೂ ರೇಟ್ ಗಗನಕ್ಕೇರಿದೆ. ಆದರೂ ಕೂಡ ಹಬ್ಬವನ್ನು ಆಚರಣೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಬೆಲೆ ಏರಿಕೆ ಆದರೂ ಕೂಡ ಜನರು ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಮುಗಿಬಿದ್ದು ಈಗ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಆರ್ ಮಾರ್ಕೆಟ್ಗೆ ನೀವು ಹೋಗ್ಬಿಟ್ರಂತೂ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಹೂವುಗಳ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಹಬ್ಬಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ದೀಪಗಳಾಗಿರಬಹುದು, ದೀಪಾವಳಿ ಅಂದಾಕ್ಷಣ ನಮಗೆ ನೆನಪಾಗೋದು ದೀಪಗಳು. ಬೆಳಕನ್ನು ಚೆಲ್ಲುವಂತಹ ಹಬ್ಬ ಅದೇ ದೀಪಾವಳಿ. ಹಾಗಾಗಿ ಆ ದೀಪಗಳ ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಹಬ್ಬದಲ್ಲಿ ಕೆಲವೊಂದಿಷ್ಟು ಆಚರಣೆಗಳನ್ನ ಮಾಡಲಾಗುತ್ತೆ. ದೀಪವನ್ನು ದಾನ ಕೂಡ ಕೊಡ್ತಾರೆ. ಹಾಗಾಗಿ ದೀಪಗಳ ಖರೀದಿಯಲ್ಲೂ ಕೂಡ ಜನರು ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ. ಮುಖ್ಯವಾಗಿ ಪಟಾಕಿ, ಇವಾಗ ನೀವೇನಾದ್ರು ಕೆಆರ್ ಮಾರ್ಕೆಟ್ ಆಗಿರಬಹುದು ಅಥವಾ ರಸ್ತೆಗಳಲ್ಲೂ ಅಷ್ಟೇ ಪಟಾಕಿಗಳನ್ನು ಇಟ್ಟು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಪಟಾಕಿಗಳನ್ನು ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಸದ್ಯಕ್ಕೆ ಜನರು ಬ್ಯುಸಿ ಆಗಿದ್ದಾರೆ. ಏಕೆಂತಂದರೆ ದೀಪಾವಳಿ ಅಂದರೆ 5 ದಿನದ ಸಡಗರ ಸಂಭ್ರಮ. ಹಾಗಾಗಿ 5 ದಿನವೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವ ಕಾರಣ ಇನ್ನು ಒಂದು ಕಡೆ ಪಟಾಕಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಜನರು. ಮತ್ತೊಂದು ಕಡೆ ಹಬ್ಬಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ತಯಾರಿಗಳು ಅಥವಾ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಜನರು ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಇನ್ನು ಹಬ್ಬ ಹರಿದಿನ ಪ್ರಾರಂಭ ಆಯಿತು ಅಂತಂದರೆ ಹೂವನ್ನು ಮಾತಾಡ್ಸೋದಕ್ಕೆ ಆಗಲ್ಲ. ಹೂವಿನ ರೇಟ್ ಜಾಸ್ತಿ ಆಗುತ್ತೆ. ಇನ್ನು ಹಬ್ಬದ ವಸ್ತುಗಳು ಅದೆಲ್ಲವೂ ಕೂಡ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಆದರೂ ಕೂಡ ಜನರು ಬೆಲೆ ಏರಿಕೆಯನ್ನು ಕೂಡ ಲೆಕ್ಕಿಸದೆ ಸದ್ಯಕ್ಕೆ ಖರೀದಿಯನ್ನು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. 600 ಮಲ್ಲಿಗೆ, ಸಾಮಂತಿಗೆಲ್ಲ 300, 250, 200 ಅಷ್ಟೇ. ಚೆಂಡು ಹೂಗಳೆಲ್ಲ 100. ರೇಟ್ ಜಾಸ್ತಿ. ನೆನ್ನೆ ಕಮ್ಮಿ ಆಯಿತು, ಇವತ್ತು ರೇಟು ತಗೋಬೇಕು. ಮಾಡಬೇಕಲ್ಲ ಕೆಲಸ ಮಾಡೋದು. ಸಸ್ತಾ ಇತ್ತು, ಜನ ಅದೇ ತಿಳ್ಕೊಂಡು ಇವಾಗ ನಮಗೂ ಸಸ್ತಾ ಕೇಳ್ತಾರೆ. ಆದರೆ ಬೆಲೆ ಒಳಗಡೆ 200ರಿಂದ 240 ರೂಪಾಯಿ ಸಾಮಂತಿಗೆ ಓಡ್ತಾ ಇದೆ. ಮಲ್ಗೆವ 1000 ರೂಪಾಯಿ ಓಡ್ತಾ ಇದೆ. ರೋಜವ 240 ರೂಪಾಯಿ ಓಡ್ತಾ ಇದೆ. ಜನ ಏನು ತಿಳ್ಕೊಂಡಿದೆ 10 ರೂಪಾಯಿ 20 ರೂಪಾಯಿ ಇತ್ತು, ನೀವು ಯಾಕೆ ಇಷ್ಟು ಬೆಳೆ ಹೇಳ್ತೀರಂತ ವ್ಯಾಪಾರ ಇಲ್ಲ ಮೇಡಮ್ ಇಲ್ಲಿ ವ್ಯಾಪಾರಗಳಿಲ್ಲ. ಅದೇ ರೇಟು ಫಸ್ಟ್ ಎಲ್ಲ ಹೋದ ವಾರ ಲಾಸ್ಟ್ ವೀಕೆಲ್ಲ 10-20 ಇತ್ತು KG. ಇವಾಗ 200 ರೂಪಾಯಿಂದ 300 ರೂಪಾಯಿವರೆಗಿದೆ. ಅದೇ ತಿಳ್ಕೊಂಡು ಯಾರು ಬರ್ತಾ ಇಲ್ಲ. ಸ್ಟಾಕ್ ಏನು ಬಿಡಲ್ಲ ಮೇಡಮ್, ಮಳೆ ನೀರು ತಡೆಯಲ್ಲ. ಇವತ್ತಿಂದು ಹೂವು ಇವತ್ತೇ ಮಾರಬೇಕು, ಇಲ್ಲ ನಾಳೆ ಮಾರಬೇಕು ಬೆಳಿಗ್ಗೆ. ಅದು ಇಲ್ಲಾಂದ್ರೆ ಹೂವುಗಳೆಲ್ಲ ಹಾಳಾಗ್ಬಿಡ್ತೈತೆ. ಸುಮ್ಮನೆ ಹಾಕೊಂಡು ಏನು ಮಾಡೋದು. 1400, 1600 ಮಲ್ಲಿಗೆ, ಸಾಮಂತಿಗೆಲ್ಲ 300, 250, 200 ಅಷ್ಟೇ. ಚೆಂಡು ಹೂಗಳೆಲ್ಲ 100.